ನೋಡಿ ಸರ್, ಇವರಿಗೆ ಕಾನೂನುಬದ್ಧವಾದಂತಹ ಕಚೇರಿಗಳಿಗೆ ಹೋದ್ರೆ ಮಹಿಳೆಯರಿಗೆ ಯಾವುದೇ ರೀತಿ ಆದ್ಯತೆ ಕೊಡಲ್ಲ. ಒಂದು ನಗರಸಭೆಯಲ್ಲಾಗ್ಲಿ, ಒಂದು ಶಾಸಕರಲ್ಲಾಗ್ಲಿ, ಒಂದು ಜಿಲ್ಲಾಧಿಕಾರಿಯಾಗ್ಲಿ, ಶಾಸಕರ ಇಲಾಖೆಯಿಂದಾನೇ ಕೊಡ್ತಾ ಇಲ್ಲ ಸರ್. ಟಿವಿ ಜಯಚಂದ್ರ ಅಂತ ನಮ್ಮ ಶಿರಾ ತಾಲೂಕಿನ ಶಾಸಕರು ರಾತ್ರಿ 9 ಗಂಟೆವರೆಗೂ ನಮ್ಮ ಯಜಮಾನರಿಗೆ 3 ವರ್ಷದಿಂದ ಹಾರ್ಟ್ ಅಟ್ಯಾಕ್, ಒಂದು ಸೀರಿಲ್ಲ, 4 ತಿಂಗಳಿಂದ ನಾನು ಬಾಡಿಗೆ ಕಟ್ಟಬೇಕು, 4 ತಿಂಗಳು ಬಾಡಿಗೆ ಕಟ್ಟಬೇಕು. ದರ್ಗಾದಲ್ಲಿ ಮಲ್ಕೊಂತಿದೀವಿ. ತಾತ್ಕಾಲಿಕವಾಗಿ ನಿವೇಶನ ಕೊಡೋ ಹಕ್ಕಿದೆ, ಸರ್ಕಾರದಲ್ಲಿದೆ. ತಾತ್ಕಾಲಿಕವಾಗಿ ನಿವೇಶನ ಕೊಡ್ರಿ ಅಂತ ಹೇಳ್ಬಿಟ್ಟು ಒಂದು ಫ್ಯಾಮಿಲಿಗೆ ರಕ್ಷಣೆಯನ್ನ ಕೊಡುವಂತ ಹಕ್ಕು ಸರ್ಕಾರಕ್ಕಿದೆ. ಆದ್ರೂ ಯಾಕೆ ಕೊಡ್ತಾ ಇಲ್ಲ ಅವರು? ಅದನ್ನೇ ಕೇಳ್ತಾ ಇದೀವಿ. ಶಿರಾ ತಾಲೂಕೆ ಸರ್ ಟೌನೇ ನಿವೇಶನ ಬೇಕು ಅಂತ ಮಾಡಿದ್ದಾರೆ ಸರ್. ತಾತ್ಕಾಲಿಕವಾಗಿ ನಮಗೆ ಕೊಡಿ, ಇರೋದಕ್ಕೆ ಜಾಗ ಇಲ್ಲ, ಕೊಟ್ಟಿಲ್ಲ. 1 ವರ್ಷ ಶಿರಾ ತಾಲೂಕು ರಾಬಿಯಾ ಅಸ್ಲಂ ಪಾಷಾ ಅಂತ ನಮ್ಮ ಯಜಮಾನ್ರ ಹೆಸರು. ಶಾಸಕರ ಮನೆಯಲ್ಲಿ ರಾತ್ರಿ 9 ಗಂಟೆವರೆಗೂ ಕಾದಿದ್ದೀನಿ ನಾನು. ನೀವು ಮಕ್ಕಳನ್ನ ತಗೊಂಡು ಯಾವುದೇ ರೀತಿ ಸ್ಪಂದಿಸಲಿಲ್ಲ ಅವರು. ಮಹಿಳೆಯರಿಗೆ ಮಕ್ಕಳಿಗೆ ಯಾವುದೇ ರೀತಿ ಸಹಕಾರ ನೀಡಿಲ್ಲ ಅವರು. ಅದಕ್ಕೆ ಇಲ್ಲಿವರೆಗೂ ನಾನು ಬಂದಿದ್ದೀನಿ. ತವ್ರ ಮನೆ ಚಿಕ್ಕನಾಗ್ನಳ್ಳಿ, ಶಿರಾಗೆ ಕೊಟ್ಟಿರೋದು ನಮಗೆ ಮನೆ ಇಲ್ಲ ಸರ್. ಶಾಸಕರು ಬಂದು ಟಿಬಿ ಜಯಚಂದ್ರ ಸರ್ ಶಿರಾ ತಾಲೂಕು ಕೇಳಿದ್ರೆ ಕೊಡ್ತೀವಿ, ಕೊಡೋ ಸಮಯದಲ್ಲಿ ಕೊಡೋವರೆಗೂ ನೀವೆಲ್ಲಾದ್ರೂ ಇರಿ, ಸಾರಿ ನೀವು ಸರ್. ನಾವು ಮಕ್ಳನ್ನ ತಗೊಂಡು ಸಾಯ್ಬೇಕಂದ್ರೆ ಸಾರಿ ನೀವು, ನಮ್ಗೆ ಏನಾಗ್ ಬೇಕು ಅಂತ ಅಂತಾರೆ ಜಯಚಂದ್ರ ಸರ್ ಅವರು. ಅವ್ರು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ. ರಾತ್ರಿ 9 ಗಂಟೆವರೆಗೂ ಅವ್ರ ಮನೆ ಹತ್ರ ಕಾದಿದ್ದೀನಿ ನಾನು ಸರ್. 1 ವರ್ಷದಿಂದ ಜನತಾ ಕಾರ್ಯಕ್ರಮ ಆಯ್ತಲ್ಲ, ಜನತಾ ಕಾರ್ಯಕ್ರಮದಲ್ಲಿ ಸ್ಪಾಟ್ ಅಲ್ಲಿ ಅವ್ರ ಬಗ್ಗೆ ಹರಿಸ್ತೀವಿ ಅಂತ ಹೇಳಿದ್ರು. ಕಾನೂನುಬದ್ಧವಾದಂತಹ ಒಂದು ಕಾರ್ಯಗಳನ್ನ ಕಾನೂನುಬದ್ಧವಾಗಿ ನಾವು ಬಗೆಹರಿಸ್ತೀವಿ, ನಮ್ ಕೈಲಾಗಿದ್ದು ನಾವು ಸ್ಪಾಟ್ ಅಲ್ಲಿ ಏನಿದೆ ಅದು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಜನತಾ ಕಾರ್ಯಕ್ರಮದಿಂದ ಹಿಡಿದು ಇದುವರೆಗೂ ಕೂಡ ಒಂದು ನೆಲೆಗಾಗಿ ಆ ಮಕ್ಳನ್ನ ತಗೊಂಡು ಕೈಲಾಗಿದ್ ಗಂಡನ್ ತಗೊಂಡು ಹೋರಾಡ್ತಾ ಇದೀನಿ. ಒಂದು ನೆಲೆ ಕಲ್ಪಿಸ್ಕೊಳಕ್ ಆಗ್ತಿಲ್ಲ ಅವ್ರ ಕೈಲಿ. ಏನ್ ಮಾಡ್ಬೇಕು ನಾವು ಇವಾಗ? ಒಂದೇನ್ ಗೊತ್ತಾ ಸರ್, ಕೇಳಿ ಸರ್, ಇಲ್ಲಿ ಒಂದು ಕುಟುಂಬ ಏನಾದ್ರು ಮಾಡ್ಕೊಂಡು ಸತ್ರೆ PSP ಇಂದ ಹಿಡಿದು ಶಾಸಕರವರೆಗೂ ಬರ್ತಾರೆ, ಹೌದಲ್ವಾ? ಅವ್ರ ಮನೇಲಿ ಸರ್ ದುಡಿಯೋ ವಿಚಾರ ಬಂದ್ರೆ ನಮ್ಮ ಯಜಮಾನ್ರು ಹಾರ್ಟ್ ಪೇಷಂಟ್ ಸರ್, ಆಗಲ್ಲ ಅವ್ರ ದುಡಿಯಕ್ಕೆ. ಇನ್ನ ನಾನ್ ಬಂದ್ರೆ ಚಿಕ್ಕ ಮಕ್ಳು, ಇನ್ನ ನಾವು ಯಾವ್ದು ದೊಡ್ಡವಾಗಿಲ್ಲ ಬಿಡು, ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ ಅಂತ ನೋಡಿ ನೀವೇ ಇದ್ದೀರಾ. ಈ ಮಕ್ಳನ್ನ ಬಿಟ್ಟು ಇವಾಗಿನ ಕಾಲದಲ್ಲಿ ಭ್ರಷ್ಟಾಚಾರ ಏನಿದೆ ನಡೀತಾ ಇದೆ. ಮತ್ತೆ ಚಿಕ್ಕ ಮಕ್ಳು ಕೂಡ ಏನಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತು. 3 ವರ್ಷದ ಮಕ್ಳು ಬಿಡ್ತಾ ಇಲ್ಲ ಸರ್. ತಾತ್ಕಾಲಿಕವಾಗಿ ಬಾಡಿಗೆ ಮನೇಲಿ ಇದೀವಿ, 4 ತಿಂಗಳು ಬಾಡಿಗೆ ಕಟ್ಬೇಕು. ಮನೆ ಬೀಗ ಕೂಡ ಹಾಕಿದಾನೆ, ಅದು ವಿಡಿಯೋ ಕೂಡ ಮಾಡಿ ನನ್ನ ಶಾಸಕರು ಹೇಳಿ ಸರ್, ಏನ್ ಮಾಡ್ಲಿ? ನಮಗೆ ತಾತ್ಕಾಲಿಕವಾಗಿ ನಿವೇಶನ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.